ಮಹಾನಂದ ಫರ್ನಿಚರ್ ಮಾಲೀಕರಿಂದ 50 ಚೇರ್ ಕಾರುಣ್ಯ ಆಶ್ರಮಕ್ಕೆ ದಾನ. ಸಿಂಧನೂರು ನಗರದ ಕುಷ್ಟಗಿ ರಸ್ತೆಯ 4ನೇ ಮೈಲ್ ಕ್ಯಾಂಪ್ನಲ್ಲಿರುವ ಮಹಾನಂದ ಫರ್ನಿಚರ್ ಮಾಲೀಕರಾದ ಲಕ್ಷ್ಮೀಕಾಂತ ಶೆಟ್ಟಿ, ಮೌನಿಕಾ ಈ ದಂಪತಿಗಳ ವತಿಯಿಂದ ಸಿಂಧನೂರು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮಕ್ಕೆ ಅವಶ್ಯಕತೆ ಇದ್ದ ಉತ್ತಮ ಗುಣಮಟ್ಟದ 50 ಕುರ್ಚಿಗಳನ್ನು ವಿತರಿಸುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಮಾಲೀಕರಾದ ಲಕ್ಷ್ಮೀಕಾಂತ ಶೆಟ್ಟಿ, ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ ಹರೇಟನೂರು, ಕಾರ್ ಆಶ್ರಮದ ಸಿಬ್ಬಂದಿಗಳಾದ ವೀರಭದ್ರಗೌಡ ಗಿಣಿವಾರ, ಸುಜಾತ ಹಿರೇಮಠ, ಸಿದ್ದಯ್ಯ ಸ್ವಾಮಿ, ಶರಣಮ್ಮ ಅನೇಕರು ಉಪಸ್ಥಿತರಿದ್ದರು. ವರದಿ ಮಹಾಂತೇಶ್ ದಿದ್ದಿಗಿ. ನಮ್ಮ ಕಾರುಣ್ಯಾಶ್ರಮಕ್ಕೆ ಆತ್ಮೀಯ ಕರುಣಾಮಯಿಗಳು ಆಗಿರುವಂಥ ಸಿಂಧನೂರಿನ ಕುಷ್ಟಗಿ ರಸ್ತೆಯಲ್ಲಿರುವ ಮಹಾನಂದ ಫರ್ನಿಚರ್ ಮಾಲೀಕರಾದಂಥ ಶ್ರೀಮತಿ ಮೌನಿಕಾ, ಶ್ರೀ ಲಕ್ಷ್ಮೀಕಾಂತ ಶೆಟ್ಟಿ ಇವರು ಆಶ್ರಮಕ್ಕೆ ಅವಶ್ಯಕತೆ ಇರುವ ಸುಮಾರು 50 ಕುರ್ಚಿಗಳನ್ನು ವಿತರಿಸುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ನಿಜವಾಗ್ಲೂ ಅವರಿಗೆ ನಮ್ಮ ಕಾರುಣ್ಯಾಶ್ರಮ ಹಾಗೂ ಅಕ್ಷಯಹಾರ ಜೋಡಿ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ನಿಮಗೇನು ಅವಶ್ಯಕತೆ ಇದೆ, ನಮ್ಮ ಒಂದು ಫರ್ನಿಚರ್ ಅಂಗಡಿಯಿಂದ ನಿಮಗೆ ಅವಶ್ಯಕತೆ ಇರುವಂಥ ಯಾವುದಾದ್ರೂ ಸಾಮಗ್ರಿಗಳು ಇದ್ದರೆ ಹೇಳ್ರಿ ಅಂತಂದಾಗ ನಾವು ಇಷ್ಟು ದಿನಗಳ ಕಾಲ ಇವ್ರನ್ನೆಲ್ಲ ಕೆಳಗಡೆ ಕೂಡಿಸಿ ಭೋಜನ ವ್ಯವಸ್ಥೆ ಮಾಡಿಸ್ತಾ ಇದ್ವಿ. ಆದರೆ ಇವತ್ತು ಅವರು ಕುರ್ಚಿಯ ಮೇಲೆ ಕೂತ್ಕೊಂಡು ಭೋಜನವನ್ನು ಸವಿಯುವಂಥ ಕಾರ್ಯಕ್ಕೆ ಲಕ್ಷ್ಮೀಕಾಂತ್ ಶೆಟ್ಟಿ ಅವರು ಕಾರಣರಾಗಿದ್ದಾರೆ. ಪ್ರಥಮವಾಗಿ ಇಂಥ ಕರುಣಾಮಯಗಳಿಂದ, ಇಂಥ ಒಂದು ಒಳ್ಳೆಯ ಮನಸ್ಸುಗಳಿಂದ ನೊಂದ ಜೀವಿಗಳಿಗೆ, ನೆಲೆ ಇಲ್ಲದ ಜೀವಿಗಳಿಗೆ ಬಹಳ ಅನುಕೂಲವಾಗಿದೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಶ್ರೀಮಠ ಸೇವಾ ಟ್ರಸ್ಟ್ ಹಾಗೂ ಅಕ್ಷಯಹಾರ ಜೋಡಿ ಸೇವಾ ಟ್ರಸ್ಟ್ ಒಂದು ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಅವರ ಈ ಸೇವೆಯನ್ನು ಸ್ವೀಕಾರ ಮಾಡಿ ನಾಳೆಯ ದಿನ ವಿಶೇಷ ಪ್ರಾರ್ಥನೆಯೊಂದಿಗೆ ಅವರಿಗೆ ಕುಟುಂಬಕ್ಕೆ ಆಶೀರ್ವಾದ ಮಾಡುವಂತಹದ್ದು. ಇಂಥ ಒಂದು ನಿಟ್ಟಿನಲ್ಲಿ ಶ್ರೀಮತಿ ಮೌನಿಕಾ ಲಕ್ಷ್ಮೀಕಾಂತ್ ಶೆಟ್ಟಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ ಮತ್ತು ಮಹಾನಂದ ಫರ್ನಿಚರ್ನ ಎಲ್ಲ ಸಿಬ್ಬಂದಿಗಳಿಗೂ ಸಹಿತ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇಂದಿನ ಈ ಒಂದು ಸಮಯದಲ್ಲಿ ಮಹಾನಂದ ಫರ್ನಿಚರ್ನ ಸಿಬ್ಬಂದಿಗಳಾದಂಥ ಅಮರೇಶ್ ಅವರು, ಸೋಮು ಅವರು ಕೂಡ ತಮ್ಮ ವಾಹನದಲ್ಲೇ ತೆಗೆದುಕೊಂಡು ಬಂದು ಆಶ್ರಮಕ್ಕೆ ಈ ಒಂದು ಕುರ್ಚಿಗಳನ್ನು ವಿತರಿಸಿದ್ದಾರೆ. ಅವರಿಗೆ ಮಹಾನಂದ ಫರ್ನಿಚರ್ಸ್ನ ಎಲ್ಲ ಗುರು ಹಿರಿಯರಿಗೆ ಮತ್ತು ವಿಶೇಷವಾಗಿ ಶ್ರೀ ಮೌನಿಕಾ ಲಕ್ಷ್ಮೀಕಾಂತ್ ಶೆಟ್ಟಿ ಈ ಆದರ್ಶ ದಂಪತಿಗಳಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಲಾಗಿದೆ. ಜೈ ಹಿಂದ್, ಜೈ ಭಾರತ್ ಮಾತಾ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.